ಹಲೋ, ನಮಸ್ಕಾರ ಸ್ನೇಹಿತರೆ. NP ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರ್ಜ್ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 1 ಎಕರೆ 30 ಗುಂಟೆ ತಾರ್ ರೋಡ್ ಅಪ್ರೋಚ್ಮೆಂಟ್ ಇದೆ ಸ್ನೇಹಿತರೆ. ತಾರ್ ರೋಡ್ ಪಕ್ಕ ನಮಗೆ ಒಂದು ನೀರು ಹರಿಯುವ ಹಳ್ಳ. ಈ ನೀರು ಹರಿಯುವ ಹಳ್ಳಕ್ಕೆ ಒಂದು ಪೈಪ್ ಹಾಕಬೇಕಾಗುತ್ತೆ ಸ್ನೇಹಿತರೆ. ಲ್ಯಾಂಡ್ ಅಂತೂ ನಿಮಗೆ ಫ್ಲ್ಯಾಟಾಗಿ ಚೆನ್ನಾಗಿದೆ. ವ್ಯವಸಾಯ ಮಾಡ್ತಿದ್ದಂತಹ ಒಂದು ಜಾಗ ಇದು. ಇವರು ಜಾಸ್ತಿ ಕಬ್ಬು, ಅರಿಶಿಣ ಈ ಥರ ಬೆಳೀತಿದ್ರು. ಅಂದರೆ ಇಲ್ಲಿ ನೀರಿನ ವಾತಾವರಣ ಅಷ್ಟು ಚೆನ್ನಾಗಿದೆ ಸ್ನೇಹಿತರೆ. ಅಕ್ಕಪಕ್ಕದಲ್ಲೆಲ್ಲ ನಿಮಗೆ ಇಲ್ಲಿ ಒಳ್ಳೆ ತೋಟ ಮಾಡಿದ್ದಾರೆ. ಲ್ಯಾಂಡ್ ಕೂಡ ನಿಮಗೆ ಹೇಳಿದ್ನಲ್ಲ ಮಾಡ್ತಿದ್ರು. ಈಗ ಮಾರೋ ಉದ್ದೇಶದಿಂದ ಇವರು ಸದ್ಯಕ್ಕೆ ಹಂಗೆ ಬಿಟ್ಬಿಟ್ಟಿದ್ದಾರೆ. ಈಗ ಸ್ವಲ್ಪ ಗಿಡಗಳೆಲ್ಲ ಬೆಳ್ಕೊಂಡಿದೆ ಸ್ನೇಹಿತರೆ. ನಾವು ಇಲ್ಲಿ ನೋಡಿ, ಲ್ಯಾಂಡ್ ಫ್ಲ್ಯಾಟ್ ಆಗಿದೆ. ಸುತ್ತಮುತ್ತ ಎಲ್ಲ ಮಾಡ್ತಿದ್ದಾರೆ. ಕಬ್ಬೆಲ್ಲ ಬೆಳೀತಾರೆ. ಇಲ್ಲಿ ಕಟ್ಟೋ ನೀರಾವರಿಯಲ್ಲಿ ಬೆಳೀತಾ ಇದ್ದಾರೆ. ಕಟ್ಟೋ ನೀರಾವರಿ ಅಂತಂದರೆ ಕಬ್ಬಿಗೆ ಸ್ವಲ್ಪ ಆಗೋಲ್ಲ, ಹೆಚ್ಚು ನೀರು ಬೇಕು. ಹೆಚ್ಚು ನೀರು ಬೇಕು ಅಂತಂದರೆ ಇಲ್ಲಿ ನೀರಿನ ವಾತಾವರಣ ಹೆಂಗಿದೆ ಅಂತ ತಿಳ್ಕೊಳ್ಳಿ ಸ್ನೇಹಿತರೆ. ಆಮೇಲೆ ರೆಡ್ ಸಾಯಿಲು ನಮಗೆ ಇಲ್ಲಿ ಅಕ್ಕಪಕ್ಕ ಎಲ್ಲ ಮಾಡೋದ್ರಿಂದ ನಮಗಿದು ಒಂದು ಅನುಕೂಲಕರವಾಗಿದೆ. ಇಲ್ಲೆಲ್ಲ ಬೋರ್ ನಿಮಗೆ 100ರಿಂದ 120, 150 ತನಕ ಸಿಗುವಂತಹ ಒಂದು ಜಾಗ ಇದು. ಇಲ್ಲಿ ಗಿಡಗಳು ಬೆಳ್ಕೊಂಡಿದೆ, ಸಣ್ಣ ಪುಟ್ಟ ಗಿಡಗಳು ಬೆಳ್ಕೊಂಡಿದೆ. ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡ್ರೆ ನಮಗೆ ಸೂಪರಾಗಿರುತ್ತೆ. 1 ಎಕರೆ 30 ಗುಂಟೆ ಇದೆ, ಪ್ಲಸ್ 20 ಗುಂಟೆ ಖರಾಬು ಕೂಡ ಸಿಗುತ್ತೆ ಸ್ನೇಹಿತರೆ. ಇವರು 32 ಲಕ್ಷ ಹೇಳ್ತಾರೆ. ಆದರೆ ತಾರ್ ರೋಡ್ ಅಪ್ರೋಚ್ಮೆಂಟ್ ಇದೆ. ನಮಗೆ ಇದು ಮೈನ್ ರೋಡ್ ಅಂತ ಹೇಳ್ತೀವಿ. ಅಂದರೆ ಮೈನ್ ರೋಡ್ ಅಂತಂದರೆ ನಮ್ಮಲ್ಲಿ ಪಟ್ಟಣದಿಂದ ನಿಮಗೆ ಒಂದು 5 ಕಿಲೋಮೀಟ್ರ್ ಆಗುತ್ತೆ. ಲ್ಯಾಂಡ್ ಬಗ್ಗೆ 2 ಮಾತಿಲ್ಲ ಸ್ನೇಹಿತರೆ. ಸಾಮಾನ್ಯವಾಗಿ ಹೇಳ್ತಾ ಇರ್ತೀನಿ, ನಮಗೆ ವಾತಾವರಣ ಪ್ಲಸ್ ನೀರಿನ ವಾತಾವರಣ, ಅಲ್ಲಿನ ಹವಾಗುಣ ತುಂಬ ಚೆನ್ನಾಗಿದ್ದರೆ ನಾವು ಯಾವ ತೋಟ ಬೇಕಾದ್ರೂ ಹೆಂಗೆ ಬೇಕಾದ್ರೂ ನಾವು ಅದನ್ನು ಅದ್ಭುತವಾಗಿ ಮಾಡ್ಬೋದು ಅಂತ. ನಮಗೆ ಇದು ಎಲ್ಲ ರೀತಿಯಲ್ಲೂ ಅನುಕೂಲವಾಗಿದೆ ಸ್ನೇಹಿತರೆ. ಒಂಥರ ಅಲ್ಲ, ಎಲ್ಲ ರೀತಿಯಲ್ಲೂ ಸಹಕಾರಿಯಾಗಿದೆ. ತುಂಬ ಚೆನ್ನಾಗಿದೆ. ಸುತ್ತಮುತ್ತ ಎಲ್ಲ ವ್ಯವಸಾಯ ಮಾಡ್ತಾರೆ, ಎಲ್ಲ ಅನುಕೂಲವಾಗಿದೆ. ನಾವಿಲ್ಲಿ ಒಂದು ತೋಟ ಮಾಡ್ಕೊಂಡು, ಒಂದು ಫಾರ್ಮ್ ಹೌಸ್ ಮಾಡ್ಕೊಂಡು ಆರಾಮಾಗಿ ನಾವಿಲ್ಲಿ ವಾಸ ಮಾಡ್ಬೋದು. ಯಾಕೆಂದರೆ ನಾವಿಲ್ಲಿ ಯಾವುದೇ ಲ್ಯಾಂಡ್ ಮೇಲೆ ಹೋಗುವಂಥದ್ದಿಲ್ಲ. ನಾವಿಲ್ಲಿ ನಮಗೆ ತಾರ್ ರೋಡ್ ಅಪ್ರೋಚ್ಮೆಂಟ್ ಇರೋದ್ರಿಂದಲೇ ಯಾವ ಲ್ಯಾಂಡ್ ಮೇಲೆ ಹೋಗೋಷ್ಟಿಲ್ಲ, ಯಾರು ಇರೋ ಹಾಗಿಲ್ಲ. ನಾವು ನಮಗೆ ಬೇಕಾದ ರೀತಿಯಲ್ಲಿ ಇದನ್ನು ಒಳ್ಳೆ ತೋಟವಾಗಿ ನಿರ್ಮಾಣ ಮಾಡ್ಬೋದು. ಎಷ್ಟೋ ಜನಗಳಿಗೆ ತುಂಬ ಆಸೆ ಇದೆ, ನಾನು ಅಡಿಕೆ ಹಾಕಬೇಕು, ತೆಂಗು ಹಾಕಬೇಕು, ಇಲ್ಲ ಮಾವು, ಏನೋ ಒಬ್ಬೊಬ್ರಿಗೆ ಒಂದೊಂದು ಆಸೆ ಅನ್ನೋದಿರುತ್ತೆ. ನಾವು ಆಸೆ ಪೂರೈಸ್ಕೊಳ್ಳೋಕ್ಕೆ ಭೂಮಿ ಇದು ನಮಗೆ. ಇದು ಭೂಮಿ ಇದು ನಮಗೆ ಒಂದು ಲಿಮಿಟಾಗಿದೆ. ಅಂತಂದರೆ ಹೆಚ್ಚು ಜಾಸ್ತಿ ಎಕರೆ ಇಲ್ಲ, 1 ಎಕರೆ 30 ಗುಂಟೆ ಇದೆ. ಅದರಿಂದ ನಾವಿಲ್ಲಿ ನಮಗೆ ಆಸೆ ಏನಿದೆ ಅದನ್ನು ನಾವಿಲ್ಲಿ ಪೂರೈಸ್ಕೊಳ್ಳೋಕ್ಕೆ ತುಂಬ ಯೋಗ್ಯವಾಗಿದೆ ಸ್ನೇಹಿತರೆ. ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ದರೆ 6360446978 ಈ ನಂಬರ್ಗೆ ಕಾಲ್ ಮಾಡಿ. ನಿಮ್ಗೆ ಏನೇ ಮಾಹಿತಿ ಬೇಕಿದ್ರೂ ನಾನು ಕೊಡ್ತೀನಿ. ನಿಮಗೆ ಪಟ್ಟಣದಿಂದ 5 ಕಿಲೋಮೀಟ್ರ್ ಅಂದರೆ ಅರ್ಥ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿದೆ. ತುಂಬ ಪಟ್ಟಣದಿಂದ ನಮಗಿಲ್ಲಿ ದೂರ ಏನೂ ಇಲ್ಲ. ಒಳ್ಳೆ ಭೂಮಿ ಮಾತ್ರ. ಸುತ್ತಮುತ್ತ ತಾವು ನೋಡ್ತಾ ಇದ್ದೀರಾ ತೋಟಗಳು ಹೆಂಗೆ ನಿರ್ಮಾಣ ಮಾಡಿಕೊಂಡಿದ್ದಾರೆ. ಇಲ್ಲಿ ಎಲ್ಲ ರೀತಿಯ ಬೆಳೆಗಳನ್ನ ಬೇಕು ನಾವಿಲ್ಲಿ ಬೆಳಿಬೋದು. ಯಾವಾಗಲೂ ನಮಗಿಲ್ಲಿ ಪ್ರಕೃತಿ ಒಂದು ದತ್ತವಾಗಿರುವಂತಹ ಒಂದು ಜಾಗ. ಹೆಲ್ತ್ ಆ್ಯಂಡ್ ವೆಲ್ತ್ ಆ್ಯಂಡ್ ಹ್ಯಾಪಿನೆಸ್ 3 ಕೂಡ ನೋಡಿ. ನಾವು ಇಂಥ ಜಾಗದಲ್ಲಿ ಶ್ರಮ ಪಟ್ಟಾಗ ಮಾತ್ರ ನಮಗೆ ಸಿಗುವಂತಹ ಒಂದು ಆನಂದ ಇನ್ಯಾವುದರಲ್ಲೂ ನಮಗೆ ಬರಲ್ಲ. ನಮ್ಮ ಆಸೆ ಕೂಡ ಅಷ್ಟೇ. ನಾವು ಒಂದು ಗಿಡ ಹಾಕಿದಾಗ ಅದು ತುಂಬ ಚೆನ್ನಾಗಿ ಬೆಳೆದಾಗ ನಮ್ಗೆ ಅದರಲ್ಲೊಂದು ಆಸೆ ಅನ್ನೋದು ಆಟೋಮೆಟಿಕ್ ಅದರಿಂದ ಬಂದೇ ಬರುತ್ತೆ ನಮಗೆ. ಸ್ನೇಹಿತರೆ, ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ
ಎಷ್ಟು ಜನಗಳು ಹುಡುಕ್ತಾ ಇದ್ದಾರೆ, ನಮಗೆ ಈ ಥರ ಲ್ಯಾಂಡ್ ಬೇಕಾಯ್ತಪ್ಪ, ನಮ್ಮದು ಇಷ್ಟೊಂದು ಬಜೆಟ್ ಇರುತ್ತೆ ಅಂದ್ಕೊಂಡು ನಿಮ್ಮಿಂದ ಅದು ಕೂಡ ನಮಗೆ ಒಂದು ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಬೇಗ ನೀವು ಬಂದಷ್ಟು ಬೇಗ ನಿಮಗೆ ಒಳ್ಳೆ ಭೂಮಿ ಸಿಗೋದಂತ ಗ್ಯಾರಂಟಿ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.